ಮಾಡಬೇಕು. ಈ ರೀತಿಯ ಒಂದು ಮನಸ್ಥಿತಿ ಬಂದಾಗ ನಾವು ಏನು ಕಾರ್ಯ ತತ್ಪರತೆಯಿಂದ ಕೆಲಸ ಮಾಡ್ತಾ ಇದ್ದೋ ಆ ಒಂದು ದಿಸೆಯಲ್ಲಿ ನಾವು ನಮ್ಮ ಆತ್ಮಕ್ಕೆ ತೃಪ್ತಿಯನ್ನ ತರುವ ಮಟ್ಟಕ್ಕೆ ನಾವು ಬಡವರ ಪರವಾಗಿ ನಾವು ಕೆಲಸ ಮಾಡಿದೆ. ಹೀಗಾಗಿ ಹೋರಾಟದ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡು ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ತುಮಕೂರು ತಾಲೂಕು, ನಾನು ಮಧುಗಿರಿಗೆ ಹೋಗೋವರೆಗೂ ಕೂಡ ತುಮಕೂರು ತಾಲೂಕಿನಲ್ಲೇ ನನ್ನ ರಾಜಕಾರಣದ ಕ್ಷೇತ್ರ ಇದ್ದಿದ್ದು. ಆದರೆ ಮಧುಗಿರಿ ನನಗೆ ರಾಜಕೀಯ ಜನ್ಮವನ್ನ ನೀಡಿದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಮಧುಗಿರಿ ಕ್ಷೇತ್ರ. ಹೀಗಾಗಿ ಈ ಜಿಲ್ಲೆನಲ್ಲಿ ಏನೆಲ್ಲ ಸಮುದಾಯಗಳಿದ್ದಾವೆ, ಯಾವುದೇ ಸಮುದಾಯ, ಮುಂದುವರಿದ ಸಮುದಾಯ ಇರ್ಬೋದು, ಹಿಂದುಳಿದ ಸಮುದಾಯ ಇರ್ಬೋದು, ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು, ಅವರ ಯೋಗಕ್ಷೇಮ ಮತ್ತೆ ಅವರ ಒಂದು ಜೀವನ ಸ್ವಾಭಿಮಾನದ ಬದುಕನ್ನ ಅವರು ಪಡಿತಕ್ಕಂಥದ್ದಕ್ಕೆ ನಾವು ಪೂರಕವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದು. ಈಗಾಗಲೇ ಒಂದು ಕ್ಲಿಪ್ಪಿಂಗ್ ನೀವೆಲ್ಲ ನೋಡಿದಿರಿ. ಆ ಕ್ಲಿಪ್ಪಿಂಗ್ ನಲ್ಲಿ ಇದೇ ಮುಖ್ಯಮಂತ್ರಿಗಳು ಮಿಡಿಗೇಶಿಗೆ ಬಂದಾಗ ಮಕ್ಕಳಿಗೆ ನಾವು ಅಶುಭಾಗ್ಯದ ಕಾರ್ಯಕ್ರಮವನ್ನು ಕೊಟ್ಟಂತದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಬೇಡಿಕೆಯನ್ನು ಈಡೇರಿಸಿದಂತ ಕ್ಷಣ. ಅದು ಶುಭಾಗ್ಯದ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಕಾರ್ಯಕ್ರಮ, ಅದು ಇಡೀ ರಾಜ್ಯಕ್ಕೆ ವಿಸ್ತರಿಸಿದಂತಹ ಕೊಡುಗೆಯನ್ನ ಕೊಟ್ಟಂತವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಆ ದಿವಸದಿಂದಲೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಪ್ರಿಯವಾದಂತಹ ಕಾರ್ಯಕ್ರಮ ಕೊಡುಗೆ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ. ಅನ್ನಭಾಗ್ಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಮೌನ ಕ್ರಾಂತಿಯನ್ನ ಮಾಡಿದಂಥದ್ದು. ಯಾವಾಗ ಮನುಷ್ಯ ಹಸಿವಿನಿಂದ ಬಳಲ್ತಾನೆ ಅವನು ಬೇರೆಯವರ ಅಡಿಯಾಳಾಗಿರ್ತಾನೆ. ಹಸಿವು ಹೊಟ್ಟೆಯನ್ನ ತುಂಬಿಕೊಳ್ಳಿಕ್ಕೆ ಅವನು ಬೇರೆಯವರ ಮೇಲೆ ಪರಾವಲಂಬನೆಯನ್ನ ಮಾಡಬೇಕಾಗ್ತದೆ. ಆಗ ಅವನು ಅಡಿಯಾಳಾದೇ ಆಗ್ತಾನೆ. ಆ ಅಡಿಯಾಳುತನವನ್ನ ತಪ್ಪಿಸಿ, ಗುಲಾಮಗಿರಿಯನ್ನ ತಪ್ಪಿಸಿ, ಸ್ವಾಭಿಮಾನದ ಬದುಕನ್ನ ಕಂಡುಕೊಳ್ಳಲಿಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಬಹಳ ಜನ ಟೀಕೆ ಮಾಡ್ತಾ ಇದ್ರು. ಅನ್ನಭಾಗ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರಿಗೂ ಸೋಮಾರಿಗಳು ಮಾಡ್ಬಿಡ್ತಾರೆ, ನಮ್ಮ ಜಮೀನುಗಳಿಗೆ ಕೆಲಸಕ್ಕೆ ಬರೋಕೆ ಆಳುಗಳು ಸಿಕ್ಕಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಕೆಲವು ಸಂದರ್ಭಗಳಲ್ಲಿ. ಆಯ್ತಪ್ಪ, ಅವ್ರು ಸೋಮಾರಿಗಳನ್ನಾಗ್ಲಿ ಮನೇಲಿ ಮಲಿಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಬಿಡ್ರಿ, ಸಾವಿರಾರು ವರ್ಷ ನಿಮ್ ಸೇವೆ ಮಾಡಿದಾರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಉತ್ತರಗಳು. ನಾನು ಅನ್ನಭಾಗ್ಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ, ಅದನ್ನ ಟೀಕೆ ಮಾಡೋರು ಉತ್ತರ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಅನ್ನಭಾಗ್ಯ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಅವರ ಕಾರ್ಯಕ್ರಮ, ಅವರ ಚಿಂತನೆ. ಆ ಕಾರ್ಯಕ್ರಮದಲ್ಲಿ ಬೇರೆ ಯಾವುದೇ ಮುಖ್ಯಮಂತ್ರಿಗಳಿಗೂ ಕೂಡ ಆ ಚಿಂತನೆ ಬರಲಿಲ್ಲ. ಯಾಕೆಂದ್ರೆ ಅವರು ಹತ್ತಿರದಿಂದ ಬಡವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಅದನ್ನು ನಿವಾರಣೆ ಮಾಡತಕ್ಕಂಥ ತೀರ್ಮಾನವನ್ನ ಅವರು ಮಾಡಲಿಕ್ಕೆ ಸಾಧ್ಯ ಆಯಿತು. ಬಹಳಷ್ಟು ಜನ ಟೀಕೆ ಮಾಡುವವರಿಗೆ ಉತ್ತರ ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ, ಅವ್ರ ಮನೆಯಿಂದ ಏನೂ ಕೊಟ್ಟಿಲ್ಲ ಅಂತ ಹೇಳೋರು ಕೆಲವು ಕಿಡಿಗೇಡಿಗಳು ಇರ್ತಾರೆ. ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಯಾರು ಕೂಡ ಅವ್ರ ಮನೆಯಿಂದ ತಂದುಕೊಡ್ತಾ ಇರಲಿಲ್ಲ, ಅವರು ಕೂಡ ನಮ್ಮ ಹಣದಿಂದಲೇ ಕೊಡ್ತಕ್ಕಂಥದ್ದು. ಆದ್ರೆ ಆ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ. ಇನ್ನೊಂದು ಅಂಶವನ್ನ ನಾವೆಲ್ಲ ಗಣನೆಗೆ ಇಟ್ಕೋಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟೋ, ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಕಾಂಗ್ರೆಸ್ಸಿಗರಿಗೆ ಸೀಮಿತ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಮಾಡಲಿಲ್ಲ. ಯಾರೆಲ್ಲ ರಾಜ್ಯದಲ್ಲಿ ಬಡವರಿದ್ದಾರೆ, ಉಪವಾಸದ ಹಸಿವಿನ ಬವಣೆಯನ್ನ ಯಾರು ಅನುಭವಿಸ್ತಾರೆ, ಅದು ನಿವಾರಣೆ ಮಾಡತಕ್ಕಂಥ ಪುಣ್ಯದ ಕಾರ್ಯಕ್ರಮ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ. ಇದನ್ನ ನಮ್ಮಲ್ಲೂ ಅಷ್ಟೇ ಬಹಳ ಜನ ಮುಖಂಡರುಗಳು ಇದ್ರ ಬಗ್ಗೆ
ಹೇಳ್ತಕ್ಕಂಥ ಪ್ರಯತ್ನ ಬಹಳ ಹೆಚ್ಚು ಮಾಡೋದಿಲ್ಲ. ಹೆಚ್ಚು ಮಾಡಿದ್ರೆ ಏನೋ ಆಗೋಗ್ಬಿಡುತ್ತದೆ. ಸಿದ್ದರಾಮಯ್ಯನವರಿಗೆ ಕಿರೀಟ